ಒಪ್ಪಿಸಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತ ಒಂದು ಅನೌನ್ಸ್ಮೆಂಟ್ ಇದೆ. ಒಂದು ಅನೌನ್ಸ್ಮೆಂಟ್ ಏನಂದರೆ, ಡೆನಿಟಾ ತಂದೆ ಜೋಸಫ್ ಗುಡ್ಗಿನವರಿವರು ಚರ್ಚಿನ ಏಳಿಗೆಗಾಗಿ 5,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ಮತ್ತು ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲೆಂದಾಗಿ ನಾವು ಹಾರೈಸ್ತೇವೆ. ಮತ್ತು ಮಿಸಸ್ ಅಂಡ್ ಮಿಸ್ಟರ್ ಜೋಯಲ್ ಬೋರೆ ಇವರು 5,000 ರೂಪಾಯಿ ಸಭೆಯ ಮಾತ್ರ ಉಪಯೋಗವಾಗುವಂತೆ ಸಹಾಯ ಮಾಡಿ. ಅವರು ಪ್ರೀತಿಯಿಂದಲೂ ಭಕ್ತಿ ಭಾವದಿಂದಲೂ ಪ್ರಾರ್ಥನಾಪೂರ್ವಕವಾಗಿ ಕೊಟ್ಟಿರುವಾಗ ರಕ್ಷಕನೇ ಅವರಿಗೆ ಜೀವನದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಪ್ರತಿಫಲ ಕೊಟ್ಟು ಅವರ ಜೀವನವು ಸಮೃದ್ಧಿಯಿಂದ ತುಂಬಿಸಿ ಯಾವುದೇ ಕುಂದುಕೊರತೆಗಳು ಅವರ ಜೀವನದಲ್ಲಿ ಕಂಡು ಬರಲಾರದ ಹಾಗೆ ದಯಪಾಲಿಸಿ ಕಾಪಾಡುವಂತೆಂದು ಪ್ರಾರ್ಥಿಸ್ತೇನೆ. ಹಾಗೆ ರಕ್ಷಕನೇ ಕೃತಜ್ಞತಾ ಕಾಣಿಕೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಲೀನಾ ಮತ್ತು ಶ್ರೀಯುತ ಜೋಯಲ್ ಬೋರೆ ಅವರನ್ನು ನೆನಪಿಕೊಳ್ಳುತ್ತೇನೆ. ಕುಟುಂಬ ಮಕ್ಕಳನ್ನು ನೀನು ಆಶೀರ್ವಾದ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲ ಕರ್ತನೆ, ನಮ್ಮ ಇವತ್ತಿನ ದಿವಸದಲ್ಲಿ ಹಣ್ಣುಗಳ ಮೂಲಕವಾಗಿ ಈ ಒಂದು ದಿವಸಕ್ಕೆ ಕೊಟ್ಟಿರುವಾಗ ಅದು ನೀನು ಸ್ವೀಕಾರ ಮಾಡು ಸ್ವಾಮಿ. ಅದರ ಪ್ರತಿಫಲವಾಗಿ ಎಲ್ಲರನ್ನು ಆಶೀರ್ವದಿಸಿ ಘನ ಮಾನ ಮಹಿಮೆ ನೀನು ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ನಾವಲ್ಲಿ ಈ ಕಾಣಿಕೆಯ ಹಸ್ತಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಸ್ಟೇಜ್ನಲ್ಲಿ ಬೇಡಿ ಮುಂದಿದ್ದೇವೆ. ನಮ್ಮ ಸ್ವಾಮಿ ಆಮೇಲೆ ದಯಮಾಡಿ ಸದಾ ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಗೊತ್ತಿರುವ ಹಾಗೆ ಅದು ನಂತರ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಮಾಡಬೇಕೆಂಬುದಾಗಿ ಪ್ರದೀಪ್, ಯು ಸಿಂಗ್ ಎ ಸಾಂಗ್ ಫಾರ್ ದಿಸ್.